ಜಿ5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಯಾಕೆ ಏನು ಮಾತಾಡ್ತಾನೆ ಇಲ್ಲ? ಮಾತಾಡೋಕ್ಕೇನೂ ಇಲ್ಲ. ಮಾತಾಡೋಕ್ಕೆ ಏನೂ ಇಲ್ವಾ? ಯಾಕೆ ಸತ್ಯ ಕೋಪ ಮಾಡ್ಕೊಂಡಿದ್ಯಾ? ರಿಸಲ್ಟ್ ಯಾವಾಗ? ರಿಸಲ್ಟಾ? ಯಾವ ರಿಸಲ್ಟು? ಅದೇ ಮೊನ್ನೆ ಪ್ರಾಜೆಕ್ಟ್ ಮಾಡಿದ್ವಲ್ಲ ಸ್ಪರ್ಧೆಗೆ ಅಂತ, ಅದರದ್ದು. ಓ ಅದಾ, ನಾನು ಪ್ರಾಜೆಕ್ಟೇ ಸಬ್ಮಿಟ್ ಮಾಡಿಲ್ಲ. ರಿಸಲ್ಟ್ ಯಾವಾಗ ಬಂದರೆ ಏನು, ಬಿಟ್ಟರೆ ಏನು? ಅದೆಲ್ಲ ಸರಿ. ಸತ್ಯ, ನಾನಿನ್ನು ಏನೋ ಕೇಳಬೇಕು. ಏನು? ಸತ್ಯ, ನಾನಿನ್ನ ಸಾರಿ ಕೇಳಬೇಕಾಗಿತ್ತು. ಸಾರಿನಾ? ಯಾಕೆ? ತಪ್ಪು ಮಾಡಿದಾಗ ಕ್ಷಮೆ ಕೇಳಬೇಕಲ್ವ ಸತ್ಯ? ಅದಕ್ಕೆ ನಾನು ನಿನಗೆ ಸಾರಿ ಕೇಳಬೇಕು. ಐ ಆಮ್ ರಿಯಲಿ ಸಾರಿ. ನಿನ್ನೆ ರಾತ್ರಿ ನಿನ್ನ ಮೇಲೆ ರೇಗ್ಬಿಟ್ಟೆ. ಪರವಾಗಿಲ್ಲ. ನೀನೀಗ ಬೇಜಾರು ಮಾಡ್ಕೊಂಡು ಪರವಾಗಿಲ್ಲ ಅಂದರೆ ಹೇಗೆ ಸತ್ಯ? ಕ್ಷಮಿಸಿದ್ದೀನಿ ಅಂತ ಹೇಳು. ಏನಯ್ಯ ನಿನ್ನ ಪ್ರಾಬ್ಲಮ್ಮು? ನೀನ್ ಪರ ವಹಿಸ್ಕೊಂಡ್ ಬಂದ್ರು ಬೈತೀಯ, ಸರಿ ಹೋಗ್ಲಿ ಬಿಡು ಅಂದ್ರೆ ಕ್ಷಮಿಸು ಅಂತ ಪ್ರಾಣ ತಿಂತೀಯ. ಹಂಗಲ್ಲ ಸತ್ಯ, ಅಕ್ಕನ ಮೇಲಿರೋ ಕೋಪನ ನಾನು ನಿನ್ನ ಮೇಲೆ ತೋರಿಸಿದ್ನಲ್ವಾ, ಅದು ತಪ್ಪಲ್ವಾ? ಅದಕ್ಕೆ ಎಲ್ಲ ಗಂಡಂದ್ರು ಮಾಡೋದಿದೆ ಅಲ್ವಾ? ಯಾರ್ದೋ ಮೇಲಿನ ಕೋಪನ ಹೆಂಡತಿ ಮೇಲೆ ತೀರಿಸ್ಕೋತೀರ. ಆದ್ರೂ ನೀನ್ ಯಾಕೆ ನನ್ನ ಮೇಲೆ ತೀರಿಸ್ಕೋತೀಯ? ನಾನೇ ನಿನ್ನ ಹೆಂಡತಿ ಅಲ್ವಲ್ಲ. ಸತ್ಯ, ನಾನಿನ್ ಯಾರ ಮೇಲೆ ರೇಗ್ಲಿ? ನನ್ನ ಖುಷಿಗೂ ಕೋಪಕ್ಕೂ ಈ ಮನೇಲಿ ಮೊದಲು ಸಿಗೋಳು ನೀನೇ. ಹಾಗಿದ್ರೆ ನೀನ್ ನನ್ನನ್ನು ಹೆಂಡತಿ ಅಂತ ಒಪ್ಕೊಂಡಂಗೆ ಆಯ್ತು. ಒಪ್ಕೊಂಡಿದ್ದೀನಲ್ಲ. ಅದಕ್ಕೆ ಅಲ್ವಾ ದೇವಸ್ಥಾನದಲ್ಲಿ ಅವತ್ತು ರೌಡಿಗಳಿಂದ ಅಸಭ್ಯವಾಗಿ ನಡ್ಕೊಂಡಾಗ ನೀ ನನ್ನ ಹೆಂಡತಿ ಅಂತ ಆವಾಜ್ ಹಾಕಿ ಫೈಟ್ ಮಾಡಿದ್ದು. ಆದ್ರೆ ನೀನ್ ಯಾವಾಗ ನನ್ನ ಹೆಂಡತಿ ಅಂತ ಮನಸ್ಸಿಂದ ಒಪ್ಕೊಳ್ಳೋದು? ಯಾವಾಗ ನಾವು ಭಾವನಾತ್ಮಕವಾಗಿ ಗಂಡ ಹೆಂಡತಿ ಆಗೋದು? ಬಟ್ ಯು ನೋ ವಾಟ್ ಸತ್ಯ, ಯು ಆರ್ ಮೈ ಬೆಸ್ಟ್ ಫ್ರೆಂಡ್. ಸತ್ಯ, ನಿನಗೆ ನೆನಪಿದ್ಯಾ, ನಾನು ರಾಜ ಹೋಲಿ ಗಲಿಗೆ ಬರ್ತಾ ಇರಬೇಕಾದ್ರೆ ನಿನ್ನ ಮಧ್ಯ ಒಂದು ಕೆಮಿಸ್ಟ್ರಿ ಇತ್ತು. ಇತ್ತೀಚೆಗೆ ಆ ಕೆಮಿಸ್ಟ್ರಿ, ಆ ಬಾಂಡ್ ಮತ್ತೆ ನಿನ್ನ ಮಧ್ಯ ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ನಾನು ನೀನು ಈ ಮದುವೆಲಿ ಟ್ರಾಪ್ ಆದಾಗ ನನ್ನ ಬೆಸ್ಟ್ ಫ್ರೆಂಡ್ನ ನಾನು ಕಳ್ಕೊಂಡಿದ್ದೀನಿ ಅಂತ ಅನಿಸ್ತಾ ಇತ್ತು. ಬಟ್ ನೋ, ನೀ ನನಗೆ ವಾಪಸ್ ಸಿಕ್ಕಿದ್ಯಾ. ನನ್ನ ಬೆಸ್ಟ್ ಫ್ರೆಂಡ್ ನನಗೆ ವಾಪಸ್ ಸಿಕ್ಕಿದ್ದಾಳೆ. ಕಷ್ಟಕ್ಕೂ ಸುಖಕ್ಕೂ ನೀನು ನಂಗೆ ಹೆಗಲು ಕೊಡ್ತೀಯ. ಅದಕ್ಕಿಂತ ಹೆಚ್ಚಾಗಿ ನನ್ನ ಹಠ, ನನ್ನ ಕೋಪ, ನನ್ನ ದಡ್ತನ ಎಲ್ಲನೂ ನೀನು ಸಹಿಸ್ಕೋತೀಯ. ಇದಕ್ಕಿಂತ ಹೆಚ್ಚಾಗಿ ಏನು ಬೇಕು ಹೇಳು ಸತ್ಯ? ಆದರೆ ನಾವಿಬ್ರು ಗಂಡ ಹೆಂಡತಿ. ಅದು ಒಂದು ಫೀಲಿಂಗ್ ಯಾಕೋ ನನಗೆ ಬರ್ತಾ ಇಲ್ಲ ಸತ್ಯ. ನಾವಿಬ್ಬರು ಫ್ರೆಂಡ್ಸ್ ಅಷ್ಟೇ. ಯಾಕೋ ಗೊತ್ತಿಲ್ಲ, ನನ್ನ ಮನಸ್ಸಲ್ಲಿ ನಿನಗೆ ನನ್ನ ಹೆಂಡತಿ ಸ್ಥಾನ ಕೊಡೋಕ್ಕಾಗ್ತಾ ಇಲ್ಲ. ಐ ಆಮ್ ರಿಯಲಿ ಸಾರಿ ಸತ್ಯ. ಆದರೆ ಒಂದಂತೂ ಹೇಳಬಲ್ಲೆ ಸತ್ಯ, ಪ್ರೀತಿಗಿಂತ ಯಾವತ್ತೂ ಸ್ನೇಹ
ದಿವ್ಯಾ ದಿವ್ಯಾ ಬೆಳಿಗ್ಗೆ ಆಯ್ತು, ಎದೋಳು ದಿವ್ಯಾ. ದಿವ್ಯಾ ಎದೋಳು ದಿವ್ಯಾ. ದಿವ್ಯಾ ಬಾಲ, ನಾನು ನೆಮ್ಮದಿಯಾಗಿ ಮಲ್ಕೋಬೇಕು. ಏನಕ್ಕೆ ದಿವ್ಯಾ ದಿವ್ಯಾ ಅಂತ ಬಡ್ಕೋತಾ ಇದೆಯಾ? ಇನ್ನೊಂದ್ಸಲ ಈ ರೀತಿ ಹೇಳ್ಸಿದ್ರೆ ನಾನು ಏನು ಮಾಡ್ತೀರೋ ನನಗೆ ಗೊತ್ತಿಲ್ಲ. ದಿವ್ಯಾ, ಮನೆ ಕೆಲಸ ಎಲ್ಲ ಹಾಗೆ ಉಳ್ಕೊಂಬಿಟ್ಟಿದೆ. ಮನೆ ಗುಡಿಸ್ಬೇಕು, ರಂಗೋಲಿ ಹಾಕ್ಬೇಕು, ತಿಂಡಿ ಮಾಡಬೇಕು, ಕೊಟ್ಟಿಗೆ ಕ್ಲೀನ್ ಮಾಡಬೇಕು, ಹಸುಗಳಿಗೆಲ್ಲ ಮೇವು ಹಾಕಿ ಹಾಲು ಹಿಂಡಬೇಕು, ಡೈರಿ ಕೊಟ್ಟು ಬರಬೇಕು. ಎಷ್ಟೊಂದು ಕೆಲಸ ಇದೆ. ಆದರೂ ನಿಂಗೆ ಮಲ್ಕೊಂಡಿದ್ಯಲ್ಲ, ಕೆಲಸ ಆಗೋದಾದ್ರೂ ಹೇಗೆ? ಪ್ಲೀಸ್ ಎದ್ದೋಳು ದಿವ್ಯಾ. ಏಯ್, ನಾನು ಯಾಕೋ ಇದನ್ನೆಲ್ಲ ಮಾಡಬೇಕು? ನಿನ್ಗೇನು ಅಗ್ರಿಮೆಂಟ್ ಬರ್ಕೊಟ್ಟಿದ್ನಾ ನಿನ್ನ ಮನೆ ಕೆಲಸ ಎಲ್ಲ ಮಾಡ್ತೀನಿ ಅಂತ? ನನ್ನನ್ನೇ ನಿಮ್ಮ ಮನೆ ಆಳು ಅಂತ ಅಂದ್ಕೊಂಡಿದ್ಯಾ? ಸುಮ್ಮನೆ ಇಲ್ಲಿಂದ ಹೊರಟೋಗೋ. ಅಲ್ಲ ದಿವ್ಯಾ, ನೀನೇ ಹಿಂಗೆ ಅಂದ್ಬಿಟ್ರೆ ತಾತ ಕಳೆದ್ರೆ ಏನು ಅಂತ ಹೇಳೋದು? ಏನಾದರೂ ಹೇಳ್ಕೊಂಡು ಸಾಯೋ. ನನ್ನನ್ನು ಯಾಕೆ ಕೇಳ್ತೀಯ? ತಲೆ ಸಿಡಿತಾ ಇದೆ, ನಾನು ಮಲ್ಕೋಬೇಕು. ಅಲ್ಲ ದಿವ್ಯಾ. ಏನಲ್ಲ ದಿವ್ಯಾ, ನಿನ್ಗೆ ಅಷ್ಟೊಂದು ಕೆಲಸ ಆಗ್ಬೇಕು ಅಂತಿದ್ರೆ ನೀನೇ ಹೋಗಿ ಮಾಡು. ನಾನು ಮಲ್ಕೋಬೇಕು. ಉದವೆ ಹೇಳಮ್ಯಾಕೆ ನೀನು ಬೋಸ್ರಿ ಅದಕ್ಕೆ ಕೆಲಸ ಮಾಡಬೇಡ ಅಂತ ಹೇಳಿದ್ದು. ಆದರೆ ನೀನು ನಾವು ಬೋಸ್ರಿ ಅಂತ ನಮಗೆ ಏಮಾರಿಸ್ಬಿಟ್ಟಲ್ಲ. ಹೋಗಿ ಕ್ಯಾಮೆ ನೋಡು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.